ಇನ್ನು ಸಿಎಂ ಮೇಲೆ ಮೂಢ ಅಸ್ತ್ರ ಪ್ರಯೋಗಿಸುವಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ. ಬಟ್ ಈಗ ಬಿಜೆಪಿ ನಾಯಕರಿಗೂ ಕೂಡ ಹೊಸ ಟೆನ್ಷನ್ ಶುರುವಾಗಿದೆ. ತಮ್ಮ ಮೇಲೂ ತನಿಖಾಸ್ತ್ರದ ಪರಿಣಾಮದ ಬಗ್ಗೆ ಚಿಂತೆಯಾಗಿದೆ ಬಿಜೆಪಿ ನಾಯಕರ ವಿರುದ್ಧ ಹಲವು ಹಗರಣಗಳ ಆರೋಪ ಇದೆ. ಈಗಾಗಲೇ ಅದರ ತನಿಖಾ ಆಯೋಗಗಳನ್ನು ಕೂಡ ಸರ್ಕಾರ ರಚನೆ ಮಾಡಿದೆ. ಹೀಗಾಗಿ ತಮಗೂ ಸಂಕಷ್ಟ ಬರಬಹುದು ಅನ್ನೋ ಟೆನ್ಷನ್ನಲ್ಲಿ ಕೆಲ ಬಿಜೆಪಿ ನಾಯಕರಿದ್ದಾರೆ. ಒಂದು ಮೂಢ ಪ್ರಕರಣದಲ್ಲಿ ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಬಿಜೆಪಿ ಈ ಹೋರಾಟ ಆರಂಭ ಮಾಡಿದಾಗಲೇ ಕಾಂಗ್ರೆಸ್ ನಾಯಕರು ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ನಾವು ಕೂಡ ಬಿಜೆಪಿ ಅವರ ಕಾಲದ ಹಗರಣಗಳನ್ನು ತೆಗಿತೀವಿ, ಈಗಾಗಲೇ ತನಿಖೆಗೆ ಆಯೋಗಗಳನ್ನು ರಚನೆ ಮಾಡಿದ್ದೀವಿ ಅನ್ನೋದನ್ನು ಹೇಳಿದರು. ಈಗ ಇಷ್ಟೆಲ್ಲ ಬೆಳವಣಿಗೆ ಆಗಿರೋದ್ರಿಂದ ಕೆಲ ಬಿಜೆಪಿ ನಾಯಕರಿಗೂ ಕೂಡ ಆತಂಕ ಇದೆ. ಎಲ್ಲಿ ತಮಗೆ ಸಂಬಂಧಪಟ್ಟಂತಹ ಹಗರಣ ಅದರ ತನಿಖೆ ಈಗಾಗಲೇ ಏನು ಆಯೋಜನೆ ಆಗಿದೆ, ಸರ್ಕಾರ ರಚನೆ ಮಾಡಿದೆ ನಿಯೋಗವನ್ನು, ನಮಗೂ ಸಂಕಷ್ಟ ಎದುರಾಗಬಹುದಾ ಅನ್ನೋ ಟೆನ್ಷನ್. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಗಣಪತಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣಪತಿ, ಈಗ ಬಿಜೆಪಿ ಮೂಢ ಹಗರಣದ ಅಸ್ತ್ರವನ್ನ ಯಶಸ್ವಿಯಾಗಿ ಪ್ರಯೋಗ ಮಾಡಿದ್ದಾಗಿದೆ. ಬಟ್ ಬಿಜೆಪಿಯಲ್ಲೇ ಕೆಲ ನಾಯಕರಿಗೂ ಇದರಿಂದ ಟೆನ್ಷನ್ ಆಗಿದೆಯಾ? ಎಲ್ಲಿ ತಿರುಗುಬಾಣ ಆಗಿ ನಮ್ಮ ಬುಡಕ್ಕೂ ಇದು ಬರುತ್ತೋ ಅಂತ? ಖಂಡಿತ ವಿಜಯ್, ಯಾವಾಗ ಸಿ ಎಂ ವಿರುದ್ಧ ಏನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬೆನ್ನಲ್ಲೇನೆ ಕಾಂಗ್ರೆಸ್ ನಾಯಕರು ಕೂಡ ಮುಯ್ಯಿಗೆ ಮುಯ್ಯಿ ಸೇಡಿಗೆ ಸೇಡು ಅನ್ನೋ ಒಂದು ತಂತ್ರಗಾರಿಕೆಯನ್ನು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ಆದರೆ ಇದರ ಎಲ್ಲ ತಂತ್ರಗಾರಿಕೆ ಯಾರ ಮೇಲೆ ಎಫೆಕ್ಟ್ ಬೀಳುತ್ತೆ ಅಂತಂದರೆ ನೋಡಿ, ಬಿ ಜೆ ಪಿ ಕಾಲದ ಅಧಿಕಾರದಲ್ಲಿ ಅವರ ಅಧಿಕಾರದ ಅವಧಿಯಲ್ಲಿ ಆದಂಥ ಒಂದಷ್ಟು ಅಕ್ರಮಗಳೇನಿದೆ, ಒಂದಷ್ಟು ಭ್ರಷ್ಟಾಚಾರ ಪ್ರಕರಣಗಳೇನಿದೆ, ಅದು ತನಿಖೆಯ ಹಾದಿಯಲ್ಲಿದೆ. ಆ ಪ್ರಕರಣಗಳನ್ನು ಮಧ್ಯಂತರ ವರದಿಯನ್ನು ಪಡೆದು ಮತ್ತೆ ಇವ್ರ ಮೇಲೆ ಏನಾದರೂ ಕೂಡ ಕಾನೂನು ಕ್ರಮ ಆಗಬಹುದಾ ಅನ್ನೋ ಲೆಕ್ಕಾಚಾರ ಬಿ ಜೆ ಪಿ ನಾಯಕರಿಗೆ ಇರುವಂಥದ್ದು. ನೋಡಿ, ಸಾಕಷ್ಟು ಪ್ರಕರಣಗಳು ವಿಪಕ್ಷ ಸ್ಥಾನದಲ್ಲಿ ಇದ್ದಾಗ ಕಾಂಗ್ರೆಸ್ ನಾಯಕರು ಬಯಲಿಗೆಳೆಯುವಂಥ ಪ್ರಯತ್ನ ಕೂಡ ಮಾಡಿದ್ರು. ಈಗ ಅವರ ಅವಧಿಯಲ್ಲಿ ಒಂದಷ್ಟು ತನಿಖೆಗೂ ಕೂಡ ಕೊಟ್ಟಿರುವಂಥದ್ದು. ಈಗಾಗಲೇ ನಿವೃತ್ತ ಜಡ್ಜ್ ಅವರ ನೇತೃತ್ವದಲ್ಲಿ ಒಂದಷ್ಟು ಆಯೋಗ ರಚನೆ ಆಗಿರುವಂಥದ್ದು, ಜೊತೆಗೆ SIT ತನಿಖೆ ನಡೀತಾ ಇರುವಂಥದ್ದು, ಜೊತೆಗೆ CID ತನಿಖೆ ನಡೆಯುವಂಥದ್ದು, ಹಲವಾರು ಪ್ರಕರಣಗಳಿದೆ. ನಾವು ಹೇಳಬೇಕು ಅಂತಂದ್ರೆ 40% ಕಮಿಷನ್ ಆರೋಪ ಮಾಡಿದ್ರು, ಅದು ಕೂಡ ತನಿಖೆ ಹಾದಿಯಲ್ಲಿರುವಂಥದ್ದು. ಜೊತೆಗೆ ಬಿಟ್ಕಾಯಿನ್ ಪ್ರಕರಣ, ಇದು ಕೂಡ ಒಂದಷ್ಟು ತನಿಖೆ ಹಾದಿಯಲ್ಲಿದೆ. ಅದರ ಜೊತೆಗೆ ಕೋವಿಡ್ ಕಾಲದ ಅಕ್ರಮಗಳು ಏನಿದೆ, ಡಾಕ್ಟರ್ ಸುಧಾಕರ್ ಅವರು ಇಂದಿನ ಸಂಸದರು ಏನಿದ್ದಾರೆ ಅವರು ಕೂಡ ಅವತ್ತಿನ ಒಂದಷ್ಟು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಕೂಡ ಒಂದಷ್ಟು ಆರೋಪಗಳಿತ್ತು. ಅದನ್ನು ಕೂಡ ಎಲ್ಲೊಂದು ಕಡೆ ಏನು ತನಿಖೆಗಳ ಆದೇಶ ಮಾಡಿ ಮಧ್ಯಂತರ ವರದಿ ಪಡೆದು ಕಾನೂನು ಕ್ರಮ ಕೈಗೊಂಡ್ರೆ ನಮಗೂ ಕೂಡ ಟೆನ್ಷನ್ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ನಾಯಕರು ಈಗಾಗಲೇ ತೊಡಗಿಕೊಂಡಿರುವಂಥದ್ದು. ಮಾಜಿ CM ಬಸವರಾಜ ಬೊಮ್ಮಾಯಿ ಅವರು ಇರ್ಬೋದು, ಸಂಸದ ಡಾಕ್ಟರ್ K ಸುಧಾಕರ್ ಅವರು ಇರ್ಬೋದು, ಹಾಗೆ ಇನ್ನೊಂದು ಪರಶುರಾಮ ಥೀಮ್ ಪಾರ್ಕ್ ಏನಿದೆ ಅದರಲ್ಲೂ ಕೂಡ ಒಂದಷ್ಟು ಅಕ್ರಮಗಳೇ ಆಗಿದೆ ಅನ್ನೋದು ಕೂಡ ಈಗಾಗಲೇ ಮಾಜಿ ಸಚಿವ ಸುನೀಲ್ ಕುಮಾರ್ ಅವರಿಗೂ ಕೂಡ ಟೆನ್ಷನ್ ಆಗಿರುವಂಥದ್ದು. ಹಾಗೆ ಒಂದಷ್ಟು ಪ್ರಕರಣಗಳು ಬಿಜೆಪಿಯ ಅವಧಿಯಲ್ಲಿ ಯಾವೆಲ್ಲ ಅಕ್ರಮಗಳು ಭ್ರಷ್ಟಾಚಾರಗಳಿದೆ ಅದನ್ನ ಮತ್ತೆ ಬಯಲಿಗಿಳಿಯುವಂತ ತಂತ್ರಗಾರಿಕೆ ಮಾಡ್ತಾ ಇದೆ. ಕಾರಣ ಏನು ಅಂತಂದ್ರೆ CM ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿಯವರು ನಡೆಸಿದಂತ ತಂತ್ರ ಏನಿದೆ ಆ ತಂತ್ರಕ್ಕೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಪ್ರತಿತಂತ್ರ ಹೂಡುವಂತ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಇದು ಎಲ್ಲ ಒಂದು ಕಡೆ ರಾಜ್ಯ ಬಿಜೆಪಿ ನಾಯಕರಿಗೂ ಕೂಡ ಟೆನ್ಷನ್ ತಂದಿಟ್ಟಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.